ಫ್ರೆಂಡ್ಸ್, ಇದು ಬುಧವಾರ ನೈಟ್ ಡಿನ್ನರ್ಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಅಂದರೆ ಚಪಾತಿ ಮಾಡಿಬಿಟ್ಟು ಆಲೂಗಡ್ಡೆ ಒಂದು 3 ತೊಗೊಂಡೆ, ಟೊಮೆಟೊ ಒಂದು 3 ತೊಗೊಂಡು ಸಣ್ಣದಾಗಿ ಹಚ್ಕೊಂಡು ಈರುಳ್ಳಿ ಎಲ್ಲನೂ ನಾನು ಒಂಥರ ಪಲ್ಯ ಥರ ಮಾಡ್ತಾಯಿದ್ದೀನಿ. ಸೇಮ್ ಟೊಮೆಟೊ ಗೊಜ್ಜಿಗೆ ಏನು ಹಾಕ್ತೀವೋ ಅದನ್ನೇ ಹಾಕ್ಕೊಂಡು ಮಾಡ್ತಾಯಿರೋದು. 2 ಹಸಿಮೆಣ್ಸಿನ್ಕಾಯಿ ಮಾತ್ರ ಯೂಸ್ ಮಾಡಿದ್ದೀನಿ. ಬೇಕೆ ಸ್ವಲ್ಪ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಎಲ್ಲ ಹಾಕ್ಕೋಬೇಕು. ಎಲ್ಲ ಒಗ್ಗರಣೆ ಹಾಕ್ಕೊಂಡು ನಾನು ಆಲೂನ ಬಂದು ಚೆನ್ನಾಗಿ ತೊಳೆದ್ಬಿಟ್ಟು ಮೇಲೆ ಸ್ಕಿನ್ ತೆಗೆದ್ಬಿಟ್ಟು ಸಣ್ಣದಾಗಿ ಹಚ್ಕೋಬೇಕು. ಆವಾಗ ಅದು ಟೊಮೆಟೊನಲ್ಲಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ. ಇದು ತುಂಬ ದಿನ ಆಗಿತ್ತು ಅಂತ ನಾನು ಇದನ್ನು ಮಾಡಿದೆ. ಇದಕ್ಕೆ ಉಪ್ಪು ಮತ್ತು ಅರಿಶಿನ, ಸಾಂಬಾರು ಪುಡಿ ಎಲ್ಲ ಹಾಕ್ಕೊಂಡಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು 10-15 ನಿಮಿಷ ಬೇಯಿಸ್ಬಿಟ್ರೆ ಆಲೂ ಚೆನ್ನಾಗಿ ಬೆಂದಿರುತ್ತೆ. ಟೊಮೆಟೊನೂ ತುಂಬ ಸಾಫ್ಟಾಗಿ ಆಗಿರುತ್ತೆ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಇಳಿಸ್ಕೊಂಡ್ರೆ ಆಲೂ ಟೊಮೆಟೊ ಗೊಜ್ಜು ರೆಡಿ ಆಗುತ್ತೆ. ಸರಿ, ಚಪಾತಿಗೆ ರೆಡಿ ಮಾಡಿಕೊಂಡೆ ಲಟ್ಟಿಸ್ಕೊಂಡು ಹಂಗೆ ಚಪಾತಿನೂ ಹಾಕ್ತಾಯಿದ್ದೀನಿ. ಚಪಾತಿನ ಹಾಕ್ಬಿಟ್ಟು ಸ್ವಲ್ಪ ಮಧ್ಯಾಹ್ನ ರೈಸ್ ಇತ್ತು, ಅದನ್ನು ಬಿಸಿ ಮಾಡಿಕೊಂಡೆ. ರಸಮ್ ಸ್ವಲ್ಪ ಇಕ್ಕಿದೆ. ರಸಮ್ ಕ್ಲಿಪ್ಪಿಂಗ್ ತೆಗಿಯೋಕ್ಕಾಗಿಲ್ಲ, ಸಾರಿ ಫ್ರೆಂಡ್ಸ್. ಸರಿ, ನೈಟ್ಗೆ ಚಪಾತಿ ಆಯಿತು. ಚಪಾತಿ, ಆಲೂ ಟೊಮೆಟೊ ಗೊಜ್ಜು ಮತ್ತು ರೈಸು, ರಸಮ್ ಮಾಡಿದ್ದೀನಿ. ಇದು ನೈಟ್ ಡಿನ್ನರ್ಗೆ. ಥ್ಯಾಂಕ್ ಯು ಫ್ರೆಂಡ್ಸ್. ಸಿ ಯು ನೆಕ್ಸ್ಟ್ ಬ್ಲಾಗ್.